ಶ್ರೀವಳ್ಳಿಪುರ ಎನ್ನುವ ಊರಿನಲ್ಲಿ ಸೋಮೇಶ್ವರಿ ತನ್ನ ಇಬ್ಬರು ಮಕ್ಕಳ ಜೊತೆ ಜೀವನ ಮಾಡ್ತಿದ್ಲು. ಅವಳಿಗೆ ಅವಳ ಅಣ್ಣಂದಿರು ಅಂದ್ರೆ ತುಂಬಾ ಇಷ್ಟ. ಅದರಿಂದ ಅವರ ಅಣ್ಣನ ಹೆಣ್ಣು ಮಕ್ಕಳನ್ನು ರಮೇಶ್ ಮತ್ತು ಸುರೇಶಿಗೆ ಮದ್ವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು. ಒಂದು ದಿನ ಸೋಮೇಶ್ವರಿ ಅಕ್ಕಿಯನ್ನು ರುಬ್ತಾ ಇರುವಾಗ ಅಲ್ಲಿ ರಮೇಶ್ ಮತ್ತು ಸುರೇಶ್ ಬಂದ್ರು. ಏನಮ್ಮ, ನನಗೆ ಸುಜಾತನ ಜೊತೆ ಮದ್ವೆ ಮಾಡಿಸ್ತೀಯಾ? ಅವಳು ಒಬ್ಳು ಸೋಂಬೇರಿ, ಯಾವಾಗ ನೋಡಿದ್ರು ಮಲಗಿ ನಿದ್ರೆ ಮಾಡ್ತಾನೆ ಇರ್ತಾಳೆ. ಅದ್ರಿಂದ ತಾನೇ ಅವಳ ಸೋಂಬೇರಿತನದಿಂದ ಓದ್ಲಿಲ್ಲ. ಅವಳು ನಮ್ಮ ಮನೆಗೆ ಬಂದ್ರೆ ಯಾವ ಕೆಲಸ ಮಾಡ್ತಾಳಮ್ಮ? ಎಲ್ಲ ಕೆಲಸವನ್ನು ನೀನು ನಾನು ಇಬ್ರೇ ಮಾಡ್ಬೇಕು. ಏನಮ್ಮ, ನನಗೆ ಸುಶೀಲನ್ ಜೊತೆ ಮದ್ವೆ ಮಾಡಿಸ್ತೀರಾ? ನಿಮಗೆ ಗೊತ್ತಿಲ್ವಮ್ಮ, ಅವಳು ಯಾವಾಗ ನೋಡಿದ್ರು ಗಲಾಟೆ, ಯಾವಾಗ್ಲೂ ಜಗಳ ಮಾಡ್ಕೊಂಡೆ ಎಲ್ರ ಜೊತೆನೂ ಹಾಗೇನೆ ಸುತ್ತಾಳೆ. ಅವಳಿಗೆ ನನ್ ಜೊತೆ ಮದ್ವೆ ಮಾಡಿಸ್ತೀರಾ ನೀವು? ನಾನು ಸಂತೋಷವಾಗಿರೋದು ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಏನ್ರೋ ನನ್ನ ಮಾತಿಗೆ ಎದುರು ಮಾತು ಮಾತಾಡ್ತಾ ಇದ್ದೀರಾ? ನಾಳೆ ನಿಮ್ಗೆ ಏನಾದ್ರೂ ಕಷ್ಟ ಬಂದ್ರೆ ನಿಮ್ಮ ಮಾವ ತಾನೇ ಸಹಾಯ ಮಾಡೋದು. ನಮ್ಮ ಅಣ್ಣನ್ ಮಕ್ಳು ಬೇಡ ಅಂತ ನೀವು ಬೇರೆ ಮದ್ವೆ ಮಾಡಿದ್ರೆ ನಮ್ಮ ಮನೆಗೆ ಯಾವ ರೀತಿ ಹುಡುಗಿರು ಬರ್ತಾರೆ ಅಂತ ನಮಗೇನ್ ಗೊತ್ತು? ನಿಮ್ಮಿಬ್ರಿಗೆ ಏನಾದ್ರೂ ಕಷ್ಟ ಕೊಟ್ಟು ನಿಮಗೆ ಮೋಸ ಮಾಡಿದಾಗ ಆವಾಗ ನಿಮ್ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಾ? ನಾನು ಏನೇ ಮಾಡಿದ್ರು ನಿಮ್ಮಿಬ್ರಿಗೋಸ್ಕರ ತಾನೇ ಮಾಡೋದು. ಅದನ್ನ ಬಿಟ್ಬಿಟ್ಟು ನೀವೇನೋ ನನ್ ಮೇಲೆ ತಿರುಗಿ ಮಾತಾಡ್ತಾ ಇದ್ದೀರಾ? ಸರಿಯಮ್ಮ, ನಿಮಗೆ ಇಷ್ಟ ಬಂದ ರೀತಿ ಮಾಡಿ. ಅವ್ರನ್ನೇ ಮದ್ವೆ ಆಗ್ಬೇಕಂದ್ರೆ ಅವ್ರನ್ನೇ ಮಾಡ್ಕೋತೀವಿ. ಅವರಿಬ್ಬರು ಹಾಗೆ ಹೇಳಿದಾಗ ಸೋಮೇಶ್ವರಿ ಸುಜಾತ ಮತ್ತು ಸುಶೀಲನ ಸೊಸೆಯಾಗಿ ಮಾಡ್ಕೊಂಡ್ರು. ಹೀಗೆ ಎಲ್ಲರ ಸಮ್ಮುಖದಲ್ಲಿ ತುಂಬಾ ಅದ್ದೂರಿಯಾಗಿ ಮದ್ವೆ ಮಾಡಿದ್ರು. ಹೀಗೆ ಇಬ್ಬರು ಮಕ್ಕಳು ಮದ್ವೆ ಮಾಡ್ಕೊಂಡು ಮನೆಗೆ ಬಂದಾಗ ಸೋಮೇಶ್ವರಿ ನೋಡಿ ಸಂತೋಷ ಪಟ್ಲು. ಹೀಗೆ ದಿನಗಳು ಕಳೆದಾಗ ಹೀಗೆ ಮನೆಯಲ್ಲಿ ಯಾವಾಗ ನೋಡಿದ್ರು ಮಲಗಿ ನಿದ್ರೆ ಮಾಡ್ಲಿಕ್ಕೆ ಶಾಪಿಗೆ ಹೋಗಿ ಗಂಡನಿಗೆ ಸಹಾಯ ಮಾಡ್ಬೋದಲ್ವಾ? ಅದ್ನ ಬಿಟ್ಟು ಯಾವಾಗ ನೋಡಿದ್ರು ನಿದ್ರೆ ಮಾಡ್ಕೊಂಡೇ ಇರ್ತೀಯ. ಅಲ್ಲಿ ಮಾತ್ರ ಹೋಗಿ ಅವನಿಗೆ ಸಹಾಯ ಮಾಡಿದ್ರೆ ಅವನು ಜನರಿಗೆ ಸಂಬಳ ಕೊಡುವ ಅವಶ್ಯಕತೆ ಇರಲ್ಲ. ಹಣ ನಮಗೆ ಉಪಯೋಗ ಬರುತ್ತೆ ಅಲ್ವಾ? ಅಯ್ಯೋ ಅತ್ತೆ, ಏನು ಅಮ್ಮಮ್ಮ ಅಂದ್ರೆ 300-400 ರೂಪಾಯಿ ಕೊಡ್ಬೇಕಾಗುತ್ತೆ ಅಷ್ಟೇ ತಾನೆ. ಅಷ್ಟು ಕೊಡ್ಲಿಕ್ಕೆ ಸಂತೋಷವಾದ ನನ್ನ ನಿದ್ರೆನ ಹಾಳು ಮಾಡ್ತೀರಲ್ವಾ? ನಾನು ಮನೇಲಿ ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಹೀಗೆ ಮಾತಾಡ್ತಾ ಇರುವಾಗ ಹೊರಗಿನಿಂದ ಜೋರಾಗಿ ಶಬ್ದ ಕೇಳಿಸ್ತಾ ಇತ್ತು. ಸೋಮೇಶ್ವರಿ ಮತ್ತು ಸುಜಾತ ಹೊರಗೆ ಬಂದು ನೋಡಿದ್ರು. ಏ ತಂಗಿ, ನಿಲ್ಲೆ, ಏನೇ ಪಕ್ಕದ ಮನೆಯವ್ರ ಜೊತೆ ಇಷ್ಟು ಜೋರಾಗಿ ಜಗಳ ಮಾಡ್ತಾ ಇದ್ದೀಯಾ? ಏನಾಯ್ತೆ? ಮೊದ್ಲು ವಿಷಯ ಹೇಳೆ. ಈ ಪಕ್ಕದ ಮನೆಯವರು ನಿನ್ನೆ ಮೀನ್ ತಗೊಂಡಿದ್ದಾರೆ. ಮೀನ್ ತಿನ್ಬಿಟ್ಟು ಮುಳ್ಳುನ ನಮ್ಮನೆ ಕಡೆ ಹಾಕಿದ್ದಾರೆ. ಯಾಕೆ ಹಾಕ್ಬೇಕು? ಯಾಕೆ ಇವರಿಗೆ ಕಸದ ಬುಟ್ಟಿ ಇಲ್ವಾ? ನಾವು ಮೀನ್ ತಂದು ಎಷ್ಟು ದಿನಗಳಾಯಿತು, ನಮ್ಮನೆಗೆ ಯಾಕೆ ಬಿಸಾಡ್ಬೇಕು? ನಾವು ಮೀನನ್ನೇ ತರದೇ ಇದ್ದಾಗ ಮೀನ್ ಮುಳ್ಳು ಇಲ್ಲೇಗೆ ಬಂತು? ಪಕ್ಕದ ಮನೆಯವರು ಬಿಸಾಕಿದ್ದಾರೆ ಅಂತ ತಾನೇ ಅರ್ಥ. ಅದಕ್ಕೆ ಅವ್ರ ಜೊತೆ ಜಗಳ ಮಾಡ್ತಿದ್ದೀನಿ. ಯಾವ್ದಾದ್ರೂ ಕಾಗೆ ಏನಾದ್ರೂ ತಗೊಂಬಂದು ಹಾಕಿರ್ಬೇಕು. ಅದಕ್ಕೆ ಯಾಕೆನೆ ಅವ್ರ ಜೊತೆ ಹೋಗಿ ಜಗಳ ಮಾಡ್ತೀಯಾ? ಬಾರೆ ಒಳಗೆ ಸುಮ್ನೆ. ಅಕ್ಕಪಕ್ಕ ಇರುವ ಜನರ ಜೊತೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನೀನ್ ಯಾವಾಗ ನೋಡಿದ್ರು ಹೀಗೆ ಅಕ್ಕಪಕ್ಕ ಜಗಳ ಮಾಡ್ಕೊಂಡಿದ್ರೆ ನಮಗೆ ಏನಾದ್ರೂ ಒಂದಾದ್ರೆ ಅವ್ರು ಬಂದು ಸಹಾಯ ಮಾಡ್ತಾರಾ? ಆಗ ಸುರೇಶ್ ಅಲ್ಲಿ ಬಂದು ಸುಶೀಲಾನ ಮನೆಯೊಳಗೆ ಕರ್ಕೊಂಡೋದ. ಏನ್ರೋ ಇವರಿಬ್ರು ಹೀಗೆ ಇದ್ದಾರೆ? ದೊಡ್ಡ ಸೊಸೆಗೆ ನೀನೋಗಿ ಗಂಡನಿಗೆ ಸಹಾಯ ಮಾಡು ಅಂದ್ರೆ ನನಗೆ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾಳೆ. ಸಣ್ಣ ಸೊಸೆ ಪ್ರತಿದಿನ ಹೊರಗಿನವ್ರ ಜೊತೆ ಜಗಳನ ಎಳ್ಕೊಂಡೇ ಬರ್ತಾಳೆ. ಮೊನ್ನೆ ಭಿಕ್ಷುಕನ್ ಜೊತೆ ಕೂಡ ಜಗಳ ಮಾಡಿದ್ದಾಳೆ ಕಣೋ. ಒಂದು ಮುಖ್ಯವಾದ ನೆಮ್ಮದಿಯಾದ ವಿಷಯ ಏನಂದ್ರೆ ಅವರಿಬ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಮುಖ್ಯವಾಗಿ ಕಾಲಿಫ್ಲವರ್ ಪಚಡಿ. ನಾವು ಮದ್ವೆಗೆ ಮುಂಚೆನೆ ಹೇಳ್ದೋ ಅವ್ರು ಹಾಗೇನೆ ಒಂದು ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ. ಆದ್ರೆ ನೀವು ನನ್ ಮಾತನ್ನು ಕೇಳದೆ ಅವಳನ್ನೇ ನನಗೆ ಮದ್ವೆ ಮಾಡ್ಸೋದು ಅಂತ ಹಠ ಮಾಡಿ ಮದ್ವೆ ಮಾಡ್ಸಿದ್ರಿ. ಇವಾಗ ಪರಿಸ್ಥಿತಿ ಏನಾಯ್ತು ಅಂತ ನೋಡಿದ್ರಾ? ನಾನ್ ಕೂಡ ನಿಮ್ಗೆ ಅವತ್ತೇ ಹೇಳ್ದೆ ಅಮ್ಮ, ಸುಶೀಲನ್ ಜೊತೆ ನಂಗೆ ಮದ್ವೆ ಮಾಡ್ಬೇಡಿ ಅಂತ. ಅವಳು ಸರಿಯಾದ ಜಗಳಗಂಟಿ ಅಂತ. ಅವಳಿಗೆ ಒಬ್ರ ಜೊತೆ ಜಗಳ ಮಾಡದಿದ್ರೆ ತಿಂದಿದ್ದು ಕೂಡ ಕರ್ಗದೇ ಇಲ್ಲ. ಅವಳು ಹೀಗೆ ಆಡ್ತಾ ಇದ್ದಾಳೆ ಅಂದ್ರೆ ನೀನೇ ಸರಿ. ಕಟ್ಕೊಂಡ್ಮೇಲೆ ಅವಳನ್ನ ಕರ್ಕೊಂಡೋಗಿ ಬಿಡಕ್ಕಾಗುತ್ತಾ? ಸರಿಯಾಗಿದೆ ಕಣೋ ನಿನ್ ಮಾತು. ಒಂದು ಕಡೆ ಅವ್ರ ಜೊತೆ ನನ್ನ ಗೋಳು, ಇನ್ನೊಂದ್ ಕಡೆ ನಿಮ್ಮ ಜೊತೆ ನನ್ನ ಗೋಳು. ನಾವಿಬ್ಬರು ಮೊದ್ಲೇ ನಿಮ್ಗೆ ಗಿಳಿಗೆ ಹೇಳಿದ ಹಾಗೆ ಹೇಳ್ದೋ, ಅವಾಗ ನಮ್ಮ ಮಾತು ಕೇಳಲಿಲ್ಲ. ಇವಾಗ ಹೇಳಿದ್ರೆ ನಾವೇನ್ ಮಾಡೋದು? ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಸೋಮೇಶ್ವರಿಗೆ ಇವರಿಬ್ಬರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ವಿಷಯ ಗೊತ್ತಾಯ್ತು. ಇದು ಮೊದ್ಲೇ ಚಳಿಕಾಲ. ಈ ಕಾಲದಲ್ಲೇ ಕಾಲಿಫ್ಲವರ್ ತುಂಬಾ ಬೆಳೆದಿರುತ್ತೆ. ನನ್ನ ದೊಡ್ಡ ಮಗನ ಶಾಪಲ್ಲೇ ಇವರಿಗೆ ಹೇಗೋ ಅಡಿಗೆ ಮಾಡ್ಲಿಕ್ಕೆ ಬರುತ್ತೆ ಅಲ್ವಾ? ಪಚಡಿನ ಮಾಡ್ಲಿಕ್ಕೆ ಹೇಳಿ ಮಾರಾಟ ಮಾಡೋಣ. ಇದರಿಂದ ನಮ್ಮ ಕುಟುಂಬ ಕೂಡ ಬೆಳವಣಿಗೆ ಆಗುತ್ತೆ, ಕೈಯಲ್ಲಿ ಹಣನೂ ಬರುತ್ತೆ. ಇವರಿಂದ ನಾವು ಮುಂದೆ ಬಂದಿದೀವಿ ಅಂತ ಮನ್ಸು ಬರುತ್ತೆ. ಸುಜಾತ, ಸುಶೀಲಾ, ಒಂದ್ಸಲ ಇಲ್ಲಿ ಬನ್ನಿಮಾ. ಏನತ್ತೆ, ಯಾಕೆ ಕರೆದ್ರಿ? ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೆ.
ನೀನ್ ಇವಾಗ ನಿದ್ರೆ ಮಾಡೋದಿದ್ರೆ ಏನೂ ಆಗಲ್ಲ. ಸ್ವಲ್ಪ ಹೊತ್ತು ಸುಮ್ನಿರು. ನೀವಿಬ್ರು ಮನೆಯಲ್ಲಿ ಹೇಗೋ ಸುಮ್ನೆ ತಾನೇ ಕೂತಿರ್ತೀರಾ. ನೀವಿಬ್ರು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ನನಗ್ ಗೊತ್ತು. ಅದಕ್ಕೇನೆ ದೊಡ್ಡ ದೊಡ್ಡ ಶಾಪಿಗೆ ಹೋಗಿ ಕಾಲಿಫ್ಲವರ್ ಪಚಡಿ ಮಾಡಿ ವ್ಯಾಪಾರ ಮಾಡ್ಬೋದು. ಈ ಮಧ್ಯೆ ಕಾಲಿಫ್ಲವರ್ ದರ ಕೂಡ ತುಂಬಾ ಕಡಿಮೆ ಆಗಿದೆ. ಏನತ್ತೆ ನೀವು ಇವಾಗ ಕಾಲಿಫ್ಲವರ್ ಪಚಡಿ ಅಂತ ಹೇಳ್ತಾ ಇದ್ದೀರಾ? ಇವಾಗ ತಾನೇ ಎಲ್ಲರೂ ಊಟ ಮಾಡಿದ್ದು, ಮತ್ತೆ ಅಡಿಗೆ ಮಾಡಿ ಅಂತ ಹೇಳಿದ್ರೆ ಏನತ್ತೆ ಮಾಡೋದು? ಹೌದತ್ತೆ, ಯಾವಾಗ ನೋಡಿದ್ರು ಏನಾದ್ರೂ ಒಂದು ಕೆಲಸ ಕೊಡ್ತಾನೆ ಇರ್ತೀರಾ. ಪ್ರಶಾಂತವಾಗಿ ಜಗಳ ಮಾಡಕ್ಕೂ ಆಗಲ್ಲ. ಇವಾಗ ವ್ಯಾಪಾರ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಕಾಲಿಫ್ಲವರ್ ಪಚಡಿ ಮಾಡಿ ಅದನ್ನ ಎತ್ಕೊಂಡು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ಬೇಕು. ಅಯ್ಯಯ್ಯೋ, ಇದೆಲ್ಲ ಯಾಕೆ ಅತ್ತೆ? ಅಯ್ಯೋ ಅತ್ತೆ, ಮನೆಯಲ್ಲಿ ಆರಾಮವಾಗಿ ಮಲ್ಕೊಂಡು ನಿದ್ರೆ ಮಾಡೋದ್ ಬಿಟ್ಬಿಟ್ಟು ಹೀಗೆ ವ್ಯಾಪಾರ ಅಂತ ಯಾಕೆ ಹೋಗ್ಬೇಕು? ಅದೆಲ್ಲ ಚೆನ್ನಾಗಿದ್ಯಾ? ಇಷ್ಟು ದಿನ ನಿಮ್ಮ ಇಷ್ಟ ಪ್ರಕಾರ ತಾನೇ ಎಲ್ಲನೂ ಮಾಡಿದ್ದು. ಇನ್ ಮುಂದೆ ನಾನು ಹೇಳುವ ರೀತಿ ಮಾಡ್ಬೇಕು. ಹಾಗೆ ಮಾಡಿದ್ರೆ ಇದೇ ಮನೆಯಲ್ಲಿ ಇರ್ತೀರಾ. ಇಲ್ಲ ಅಂದ್ರೆ ಇವಾಗ್ಲೇ ಈ ಮನೆ ಬಿಟ್ಟು ಹೊರಗೆ ಹೋಗಿ. ಏನತ್ತೆ ನಮ್ಮನ್ನೇ ಎದುರಿಸ್ತಾ ಇದ್ದೀರಾ? ನಮ್ ಜೊತೆನೇ ಜಗಳ ಮಾಡ್ತೀರಾ? ನನಗೆ ನಿಮ್ ಜೊತೆ ಜಗಳ ಮಾಡುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನ ನೀವು ಮಾಡ್ಲೇಬೇಕು. ಹೀಗೆ ಕೋಪದಿಂದ ಮಾತಾಡಿ ವ್ಯಾಪಾರವನ್ನು ಆರಂಭಿಸಿದ್ರು. ಅವರು ಏನೇ ಮಾಡಿದ್ರು ಅಡಿಗೆನ ಮಾತ್ರ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರು. ಹೀಗೆ ಪ್ರತಿದಿನ ಸೋಮೇಶ್ವರಿ ಸುಜಾತನ ಎಬ್ಸಿ ಕಾಲಿಫ್ಲವರ್ ಪಚಡಿ ಮಾಡು ಅಂತ ಹೇಳಿದ್ರೆ ಒಂದು ದಿನ, ತಂಗಿ ಅತ್ತೆ ಯಾವಾಗ ನೋಡಿದ್ರು ಬೆಳಿಗ್ಗೆ ಬೇಗ ಎಬ್ಸಿ ಪಚಡಿ ಮಾಡು ಅಂತ ಜೀವ ತಿಂತಿದ್ದಾರೆ. ನಾವು ಚೆನ್ನಾಗಿ ಮಾಡೋದ್ರಿಂದ ತಾನೇ ನಮ್ನ ಎಬ್ಬಿಸ್ತಾರೆ. ಇವತ್ತು ಚೆನ್ನಾಗಿ ಮಾಡ್ಬಾರ್ದು, ಪಚಡಿನ ಹಾಳ್ ಮಾಡ್ಬಿಡೋಣ. ಅಯ್ಯೋ ಅಕ್ಕ, ನೀನ್ ಹೇಳೋದು ನಿಜಾನೇ. 3 ದಿನದಿಂದ ಜಗಳನೆ ಮಾಡದೆ ನನ್ನಿಂದ ಇರಕ್ಕಾಗಿಲ್ಲ. ಸರಿ, ಕಷ್ಟಪಟ್ರೆ 1 ರೂಪಾಯಿ ಬರುತ್ತೆ ಅಂತ ನೋಡಿದ್ರೆ ಅದು ಇಲ್ಲ, ಕಷ್ಟನೇ ತೀರ್ಲಿಲ್ಲ. ಕಾಲಿಫ್ಲವರ್ ಪಚಡಿನ ಹಾಳ್ ಮಾಡಾಕೋಣ. ಹೀಗೆ ಅವರಿಬ್ಬರು ಕಾಲಿಫ್ಲವರ್ ಪಚಡಿ ಮಾಡ್ಲಿಕ್ಕೆ ಹೋಗಿ ಏನೋ ಬಿಳಿಯಾಗಿ ಮಾಡಿ ಇಟ್ಟಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಸೋಮೇಶ್ವರಿ ಬಂದ್ಲು. ಏನ್ರೇ, ಪಚಡಿನ ಹೀಗೆ ಬಣ್ಣ ಬಣ್ಣದಿಂದ ಮಾಡಿದೀರಾ? ನನಗೆ ಗೊತ್ತಾಯ್ತು, ನಿಮ್ಮಿಬ್ಬರನ್ನ ಬೆಳಿಗ್ಗೆಯಿಂದ ನಿದ್ರೆ ಮಾಡ್ಲಿಕ್ಕೆ ಬಿಡದೆ ಕೆಲ್ಸ ಕೊಟ್ಟಿದ್ದೀನಲ್ವಾ, ಅದಕ್ಕೆ ತಾನೇ ಈ ರೀತಿ ಮಾಡಿರೋದು. ನೀವು ಈ ರೀತಿ ನಾಟಕ ಮಾಡೋದು ನಾಟಕನೇ ಅಂತ ನನಗ್ ಗೊತ್ತು. ನಾನು ನೀವು 3 ದಿನ ಮಾಡಿರುವ ಕೆಲಸ ಸಂಬಳವನ್ನು ಅವರ ಬಳಿ ಕೇಳಿಕೊಡೋಣ ಅಂತ ಇದ್ದೆ. ಆದ್ರೆ ನೀವಿಬ್ಬರು ಕೆಲಸ ಮಾಡದೆ ಏನೇನೋ ಮಾಡಿ ಇಟ್ಟಿದ್ದೀರಲ್ವಾ. ನೀವು ಇಷ್ಟೆಲ್ಲ ಮಾಡ್ತೀರಾ ಅಲ್ವಾ? ಬೆಳಿಗ್ಗೆ ಎಬ್ಸಿ ಯಾವತ್ತಾದ್ರೂ ನಮ್ ಕೈಯಲ್ಲಿ ಏನಾದ್ರೂ ಕೊಟ್ಟಿದ್ದೀರಾ? ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ನಮ್ ಕೈಯಾರೆ ಎಲ್ಲ ಕೆಲಸವನ್ನು ಮಾಡಿಸ್ಕೋತೀರಾ. ಇವಾಗ ಹಾಳಾಯ್ತು ಅಂತ ಹಣ ಕೇಳ್ತೀನಿ, ಅದು ಕೇಳ್ತೀನಿ, ಇದು ಕೇಳ್ತೀನಿ ಅಂತ ಹೇಳ್ತೀರಾ. ಹೀಗೆ ವಾದ ಮಾಡ್ತಾ ಇದ್ದಾಗ ಅಲ್ಲಿ ರಮೇಶ್ ಮತ್ತು ಸುರೇಶ್ ಬಂದ. ಸುಜಾತ, ನೀವಿಬ್ರು ಮಾಡಿರುವ ಕಾಲಿಫ್ಲವರ್ ಪಚಡಿ ತುಂಬಾ ಚೆನ್ನಾಗಿದೆ ಅಂತ ಜನರು ಕೂಡ ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನನ್ನ ಜೊತೆ ಕೇಳಿದಾಗ ನೀವು ಇಲ್ಲ ಅಂತ ಹೇಳ್ಬಿಟ್ಟೆ. ನಿಮಗೆ ಉಪ್ಪಿನಕಾಯಿ ಎಲ್ಲ ಮಾಡ್ಲಿಕ್ಕೆ ಗೊತ್ತು ಅಂತ ನನಗೆ ಗೊತ್ತು. ಆದ್ರೆ ನೀವಿಬ್ಬರು ಶ್ರೀಮಂತ ಹುಡುಗಿ, ನಿಮಗೆ ಇದೆಲ್ಲ ಬೇಜಾರಾಗಲ್ವಾ? ನಿಜವಾಗ್ಲೂ ನಿಮ್ಮ ಕಾಲಿಫ್ಲವರ್ ಪಚಡಿಗೆ ಒಳ್ಳೆ ಡಿಮ್ಯಾಂಡ್ ಬಂದಿದೆ. ಇನ್ಮುಂದೆ ಇದನ್ನು ಕೂಡ ಸೇರಿ ಮಾಡಿ. ಹಾಗೆ ಹೇಳಿದಾಗ ಸುಜಾತ ಮತ್ತು ಸುಶೀಲಾ ತುಂಬಾ ಸಂತೋಷದಿಂದ ಹಾಳಾಗಿರುವ ಕಾಲಿಫ್ಲವರ್ ಪಚಡಿಯನ್ನು ಹೊರಗೆ ಹಾಕಿ ಚೆನ್ನಾಗಿರುವ ಪಚಡಿಯನ್ನು ಮಾಡಿದ್ರು. ಅಮ್ಮ, ಅವರ ಕೈಯಲ್ಲಿ ಹಣ ಇಟ್ಟು ಆಮೇಲೆ ಮಾತಾಡ್ಬೇಕು. ಒಬ್ಬರು ಸೋಂಬೇರಿ ಅಂತ ಗೊತ್ತು, ಇನ್ನೊಬ್ಬರು ಬಾಯಿ ಜಾಸ್ತಿ ಅಂತ ಗೊತ್ತು. 2 ನಿಮಗೆ ಗೊತ್ತಿದೆ ಅಲ್ವಾ? ನೀನೇನು ಅವ್ರ ಜೊತೆ ವಾದ ಮಾಡ್ತಾ ಇದ್ದೀಯಾ? ನೀನು ಅವ್ರ ಜೊತೆ ಚೆನ್ನಾಗಿರ್ಬೇಕು. ಅದಕ್ಕೇನೆ ಹೊರಗಿನವರು ಹಣ ಕೊಡದಿದ್ರು ನನ್ನ ಶಾಪಿಂದ ಹಣ ತಂದು ಇವರಿಬ್ಬರಿಗೆ ಕೊಟ್ಟಿದ್ದೀನಿ. ಅವರ ಸಂತೋಷದ ಪ್ರಕಾರ ಮತ್ತೆ ಆರಂಭಿಸೋಣ ಅಂತ ಇದ್ದೀನಿ. ಹೌದು ಕಣು, ಈ ಆಲೋಚನೆ ನನಗೆ ಬರ್ಲೇ ಇಲ್ಲ. ಹೀಗೆ ರಮೇಶ್ ಅಂದಿನ ಹಣವನ್ನು ಅಂದಿಗೆ ಅವರಿಗೆ ಕೈಗೆ ಕೊಟ್ಬಿಟ್ಟಾಗ ಅದರಿಂದ ಇಬ್ಬರು ಸಂತೋಷಪಟ್ಟು ಸೋಮಾರಿತನ ಮತ್ತು ಜಗಳದಿಂದ ಹೊರಬಂದು ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು. ಹೀಗಿರುವಾಗ ಅವರನ್ನು ನೋಡಿ ಈಶ್ವರಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ಲು. ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಅತ್ತೆ ಸೂರ್ಯಕಾಂತ, ಮಗ ಮಹೇಶ್ ಮತ್ತು ಸೊಸೆ ರಾಧಾ ಮಾತಾಡ್ತಾ ಇದ್ರು. ರೋಜಾ, ನಿನ್ನ ಅಡುಗೆ ತಿಂದ್ರೆ ಇನ್ನಷ್ಟು ತಿನ್ಬೇಕು ಅಂತ ಅನ್ಸ್ತಾನೇ ಇದೆ. ಹೊಟ್ಟೆ ಮಾತ್ರ ತುಂಬ್ತಾ ಇದೆಯೇ ಹೊರತು ಮನ್ಸು ಮಾತ್ರ ತುಂಬ್ತಾನೇ ಇಲ್ಲ. ಇವತ್ತು ನೀನು ಮಾಡಿರುವ ಕ್ಯಾರೆಟ್ ಅಲ್ವಾ, ಈ ಟೇಸ್ಟ್ ನ ಇದುವರೆಗೂ ನಾನು ಎಲ್ಲೂ ತಿನ್ಲಿಲ್ಲ. ಇನ್ನೊಂಚೂರು ಹಾಕ್ಬೇಕು ಅಂತ ಹೇಳ್ತಿದ್ದೀರಾ? ಅತ್ತೆ, ನೀವು ಕೂಡ ಚೆನ್ನಾಗಿ ತಿನ್ನಿ. ಶುಗರ್ ಫ್ರೀಯಲ್ಲೇ ಮಾಡಿದ್ದು. ಶುಗರ್ ಇದೆ ಅಂತ ಹೆದರ್ಕೊಂಡು ಹಾಗೆ ಇರ್ಬೇಡಿ, ಇದ್ನ ನೀವು ಕೂಡ ತಿನ್ಬೋದು. ಸರಿಯಮ್ಮ ರೋಜಾ, ನಾನ್ ತಿಂತೀನಿ. ಹೌದು, ನೀನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ಲ, ಇದರ ರುಚಿ ಹೇಗೆ? ನೀನು ಮದುವೆಯಾಗಿ ಬಂದ ದಿನದಿಂದ ನಾನ್ ನಿನಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅದಕ್ಕೇನೆ ನೀನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿರೋದು.
ಸಾಕು, ಸುಮ್ನೆ ಕೂತ್ಕೊಳ್ಳಿ ಅಮ್ಮ, ನೀವೇನು ಮಾತಾಡ್ಬೇಡಿ. ಅವಳು ಬಂದ ದಿನದಿಂದ ಚೆನ್ನಾಗಿ ಅಡಿಗೆ ಮಾಡ್ತಿದ್ದಾಳೆ, ಬೇಕಂದ್ರೆ ತಂದೆ ಜೊತೆ ಕೇಳಿ. ನಿಮ್ಮ ತಂದೆನಾ? ಸರಿ ಸರಿ, ಅವ್ರು ಯಾವಾಗ್ಲೂ ಸೊಸೆಗೆ ಸಪೋರ್ಟ್ ತಾನೆ ಮಾಡೋದು. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಒಂದು ದಿನ ಕೂಡ ನನ್ನ ಹೊಗಳೇ ಇಲ್ಲ. ಅಯ್ಯೋ, ಯಾಕೆ ರೀ ಸುಮ್ನೆ ವಾದ ಮಾಡ್ತಾ ಇದ್ದೀರಾ? ಸುಮ್ನೆ ಎಲ್ರು ತಿನ್ನಿ. ಅಮ್ಮ ರೋಜಾ, ಇನ್ನು ಸ್ವಲ್ಪ ದಿನದಲ್ಲಿ ಸುರೇಶ್ಗೆ ಮದ್ವೆ ಇದೆ. ಬರೋವ್ರಿಗೆ ಯಾವ ತೊಂದ್ರೆನೂ ಬಾರದ ಹಾಗೆ ನಾವು ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಸಣ್ಣ ಸೊಸೆಯ ಮನೆಯವರು ತುಂಬಾ ಶ್ರೀಮಂತರು. ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವ ತೊಂದ್ರೆನೂ ಬರ್ಬಾರ್ದು. ಏನಾದ್ರೂ ತಪ್ಪು ನಡೆದ್ರೆ ನಮ್ಮ ಮರ್ಯಾದಿನೇ ಹೋಗ್ಬಿಡುತ್ತೆ. ಸರಿ ಅತ್ತೆ, ಅದ್ನೆಲ್ಲ ನಾನ್ ನೋಡ್ಕೋತೀನಿ. ಹೀಗೆ ರೋಜಾ ಎಲ್ಲಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಮದ್ವೆ ಮಾಡಿಸಿದ್ಲು. ಸುರೇಶ್ ವಿವಾಹ ಸಂತೋಷದಿಂದ ನಡೆದ ಕಾರಣ ಸೂರ್ಯಕಾಂತಂ ಸಂತೋಷ ಪಟ್ಲು. ಸೂರ್ಯಕಾಂತ ಸರೋಜಾ ಶ್ರೀಮಂತ ಸೊಸೆ ಅಂತ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ರೋಜಾ, ಬೇಗ ಬಾ ಅಮ್ಮ, ತುಂಬಾ ಕೆಲ್ಸ ಇದೆ. ಏನತ್ತೆ, ಯಾಕೆ ಕರೆದ್ರಿ? ಚಿಕ್ಕ ಸೊಸೆ ಹತ್ರ ತುಂಬಾ ಬಟ್ಟೆಗಳಿದೆ ಅಂತೆ. ರೇಷ್ಮೆ ಸೀರೆ ತುಂಬಾ ಕಾಸ್ಟ್ಲಿ ಅಂತೆ. ನೀನದ್ನ ಚೆನ್ನಾಗಿ ಒಗ್ದು ಚೆನ್ನಾಗಿ ಇಸ್ತ್ರಿ ಮಾಡಿ ಅವಳ ಕೈಗೆ ಕೊಟ್ಬಿಡು. ಅದ್ರಲ್ಲಿ ಒಂದು ಸಣ್ಣ ಕರೆ ಕೂಡ ಆಗ್ಬಾರ್ದು. ಏನತ್ತೆ ನೀವು? ಅವಳ ಬಟ್ಟೆ ತಾನೆ, ಅವಳ ಬಟ್ಟೆ ಅವಳೇ ಒಗಿಬಹುದು ತಾನೆ, ನೀವು ನನಗೆ ಹೇಳ್ತಿದ್ದೀರಾ? ಏನಮ್ಮ, ನನ್ನ ಮಾತಿಗೇನೆ ಎದುರು ಉತ್ತರ ಮಾತಾಡ್ತಿದ್ಯಾ? ಅವಳು ಎಷ್ಟು ವರದಕ್ಷಿಣೆ ಕೊಟ್ಟಿದ್ದಾಳೆ ಗೊತ್ತಾ? ಎಷ್ಟು ಓದಿದಾಳೆ ಅಂತ ಗೊತ್ತಾ? ಅಂತ ಹುಡುಗಿ ಯಾಕಮ್ಮ ಇಲ್ಲೇ ಕೆಲಸ ಮಾಡ್ಬೇಕು? ನಿಮ್ಮ ಮಾತಿಗೆ ಎದುರುತ್ರ ಮಾತಾಡ್ತಾ ಇಲ್ಲತ್ತೆ. ಮನೆಯಲ್ಲಿ ತುಂಬಾ ಕೆಲ್ಸಗಳಿದೆ. ಅಷ್ಟೊಂದು ಕೆಲ್ಸ ಇರುವಾಗ ಅವಳ ಬಟ್ಟೆಗಳನ್ನ ನಾನು ಹೇಗತ್ತೆ ಒಗಿಯೋದು? ಹಾಗಾದ್ರೆ ಈ ಸಮಯಕ್ಕೆ ಊಟನ ಹೊರಗಿಂದ ತರಿಸ್ಕೊಳ್ಳೋಣ. ಅವಳಿಗೆ ಬಟ್ಟೆ ಅರ್ಜೆಂಟ್ ಅಂತೆ, ಸ್ವಲ್ಪ ಬಟ್ಟೆ ಒಗ್ದಾಕು. ಚಿಕ್ಕ ಸೊಸೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮವಾಗಿ ಕೂತಿದ್ದಾಗ ಸೂರ್ಯಕಾಂತಮ್ಮ ತನ್ನ ಚಿಕ್ಕ ಸೊಸೆಗೆ ಕಾಫಿಯನ್ನು ತೆಗೆದುಕೊಂಡು ಹೋಗಿ ಕೊಟ್ರು. ಅದನ್ನು ದೂರದಿಂದ ರೋಜಾ ನೋಡಿದ್ಲು. ಏನಿದು, ಅಷ್ಟೊಂದು ಹಣ ಇದೆ ಅಂತ ಅತ್ತೆಯವರು ಅವಳನ್ನ ಹಾಗೆ ನೋಡ್ತಿದ್ದಾರೆ? ಚಿಕ್ಕ ಸೊಸೆ ಅಂತ ತಲೆ ಮೇಲೆ ಕೂರ್ಸಿದ್ದಾರೆ. ಇನ್ನು ಸ್ವಲ್ಪ ದಿನ ಆಗ್ಲಿ, ಇವರಿಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ಲು. ಆದ್ರೆ ಸೂರ್ಯಕಾಂತ ಮಾತ್ರ ಕಾಫಿಯನ್ನು ಕೊಟ್ಟು, ಈ ಹುಡುಗಿನ ನಾನ್ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ತಾಳೆ, ಆವಾಗ ಇವಳಿಗೆ ನಾನಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ಲು. ಹೀಗಿರುವಾಗ ಮಹೇಶ್ ಕೆಲ್ಸ ಮುಗಿಸಿ ಮನೆಗೆ ಬಂದ. ಏನ್ರಿ, ಏನಾಯ್ತು ಹಾಗಿದ್ದೀರಾ? ನಾನಿವಾಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನೋ ಆ ಓನರ್ ಕಂಪನಿನ ಮಾರಿ ಫಾರಿನಿಗೆ ಹೋಗ್ತಾ ಇದ್ದಾರಂತೆ. ಅದರಿಂದ ನಾಳೆಯಿಂದ ನನಗೆ ಕೆಲಸ ಇರಲ್ಲ. ನನಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಕೆಲಸ ಹುಡುಕಕ್ಕೆ ಕೂಡ ತುಂಬಾ ಸಮಯ ಆಗ್ಬೋದು. ಈ ನಡುವೆ ನಾನು ತುಂಬಾ ಕಷ್ಟಪಡ್ತಿದ್ದೀನಿ. ಹೌದು, ನೀನ್ ಯಾಕೆ ಒಂಥರ ಇದ್ದೀಯಾ? ಈ ವಿಷಯನ ನಾನು ನಿನ್ಗೆ ಇವಾಗ ತಾನೇ ಹೇಳಿದ್ದು. ಚಿಕ್ಕ ಸೊಸೆ ದೊಡ್ಡ ಶ್ರೀಮಂತ ಮನೆಯಿಂದ ಬಂದವಳು ಅಂತ ಅತ್ತೆ ಮಾತಿಗೂ ನನ್ನ ಕೇವಲವಾಗಿ ಮಾತಾಡ್ತಿದ್ದಾರೆ. ನಾನು ದೊಡ್ಡ ಸೊಸೆ ಎನ್ನುವುದನ್ನೇ ಮರೆತು ಹೋಗಿ ಮನೆಯಲ್ಲಿ ಎಲ್ಲ ಕೆಲ್ಸನ ನನ್ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಸಣ್ಣ ಸೊಸೆಗೆ ಕೂಡ ನನ್ ಕೈಯಾರೆ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಅವಳು ಬಟ್ಟೆ ಒಗಿಬೇಕಂತೆ, ನಾಷ್ಟ ಮಾಡಿ ಕೊಡ್ಬೇಕಂತೆ, ಕಾಫಿನ ತಗೊಂಡೋಗ್ ಕೊಡ್ಬೇಕಂತೆ. ಇವಾಗ ಬಂದ ಸೊಸೆ ಮುಂದೆ ನನ್ನ ತುಂಬಾ ಕೇವಲವಾಗಿ ನಡೆಸ್ತಾ ಇದ್ದಾರೆ ರೀ. ನಾನು ಏನಾದ್ರೂ ಹೇಳಿದ್ರೆ ನೀನೇನು ವರದಕ್ಷಿಣೆ ತಂದಿದೀಯ ಅಂತ ಕೇಳ್ತಾ ಇದ್ದಾರೆ. ಸರಿ ಬಿಡು, ಅಮ್ಮನ್ ಬಗ್ಗೆ ನಿನಗೆ ಗೊತ್ತಿದೆ ತಾನೆ, ಆದ್ರೆ ಮಾಡು. ಇಲ್ಲದಿದ್ರೆ ಆ ಕೆಲ್ಸನ ಆಗೋದಿಲ್ಲ ಅಂತ ಹೇಳ್ಬಿಡು. ಹೋಗ್ತಾ ಹೋಗ್ತಾ ಅಮ್ಮನಿಗೆ ಗೊತ್ತಾಗುತ್ತೆ. ಆದ್ರೆ ನನಗೆ ಮಾತ್ರ ಇವಾಗ ಏನ್ ಕೆಲಸ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾದ್ರೂ ಆಲೋಚನೆ ಮಾಡೋಣ ಅಂದ್ರೆ ಬ್ರೈನ್ ಕೆಲ್ಸನೇ ಮಾಡ್ತಾ ಇಲ್ಲ. ನನ್ ಜೊತೆ ಒಂದು ಒಳ್ಳೆ ಪರಿಹಾರ ಇದೆ ಕಣ್ರಿ, ಹೇಳ? ಟೈಮ್ನ ಯಾಕೆ ವ್ಯರ್ಥ ಮಾಡ್ತಿದ್ಯಾ, ಹೇಳು ರೋಜಾ. ಮನೆ ಮುಂದೆ ಸಣ್ಣ ಜಾಗ ಇದೆ ಅಲ್ವಾ, ಅಲ್ಲಿ ಚೆನ್ನಾಗಿ ಸ್ವೀಟ್ ವ್ಯಾಪಾರನ ಮಾಡೋಣ ರೀ. ಹಬ್ಬ, ಒಳ್ಳೆ ಐಡಿಯಾ ಹೇಳ್ದೆ. ನಾಳೆನೆ ವ್ಯಾಪಾರನ ಆರಂಭಿಸೋಣ. ರೋಜಾ ಮತ್ತು ಮಹೇಶ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರಿಂದ ರೋಜಾ ಬೆಳಿಗ್ಗೆಯಿಂದ ಸಂಜೆ ತನಕ ಶಾಪ್ ಅಲ್ಲೇ ಇರ್ಬೇಕಾಗಿತ್ತು. ಮನೆಯ ಒಳಗೆ ಇದ್ದ ಕೆಲಸಗಳು ಅಲ್ಲಲ್ಲೇ ಬಿದ್ದಿತ್ತು. ಹೀಗಿರುವಾಗ ಸೂರ್ಯಕಾಂತಂ ಹೊಸ ಸೊಸೆಯನ್ನು ಕರೆದು, ಸರೋಜಾ, ನಿನ್ನ ಅಕ್ಕ ಹೊರಗೆ ಹೋಗಿ ಕೆಲಸ ಮಾಡೋದ್ರಿಂದ ಆಕೆಯ ಕೆಲಸ ಎಲ್ಲ ಅಲ್ಲಲ್ಲೇ ಉಳಿದೋಗಿದೆ. ಬಾಮ್ಮ, ನಾವು ಹೋಗಿ ಕೆಲಸ ಮಾಡೋಣ. ಹೌದಾ ಅತ್ತೆ? ಸರಿ ಬನ್ನಿ, ಹೋಗಿ ಮಾಡೋಣ. ನಿಮ್ಗೆ ಒಂದು ವಿಷಯ ಗೊತ್ತಾ? ನಾನ್ ನಮ್ಮ ಮನೇಲಿ ಅಡಿಗೆ ಮಾಡಿದ್ರೆ ಎಲ್ಲರೂ ಒಂದ್ ಮಾತು ಕೂಡ ಮಾತನಾಡದೆ ಹೇಗೆ ತಿಂತಾರೆ ಗೊತ್ತಾ? ಏನಮ್ಮ ಹೇಳ್ತಿದ್ಯಾ? ಇಷ್ಟು ದೊಡ್ಡ ಮನೆಯಿಂದ ಬಂದು ನಿನಗೆ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಗೊತ್ತಾ? ನಿನಗೆ ಎಲ್ಲಾ ಗುಣಲಕ್ಷಣನೂ ಇದೆ. ನಾವೇ ಅಮ್ಮ ಅದೃಷ್ಟ ಮಾಡಿರ್ಬೇಕು. ಸರಿ ಅಮ್ಮ, ತುಂಬಾ ತಲೆನೋವಾಗ್ತಿದೆ, ಟೀ ಮಾಡಿಕೊಡು. ಹಾಗೆ ಅಂತ ಸೂರ್ಯಕಾಂತಂ ಹೇಳಿದಾಗ ಸರೋಜಾ ಟೀ ಮಾಡಿದ್ಲು. ರೋಜಾ ಇದ್ದಾಳಲ್ವಮ್ಮ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಅವಳು ಕೈಯಾರೆ ಮಾಡಿದ ಕ್ಯಾರೆಟ್ ಹಲ್ವಾ ಅಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ. ಹೀಗೆ ಮಾತಾಡ್ಕೊಂಡು ಆ ನಂತರ ಟೀನ ಕೊಟ್ಲು. ಟೀ ತುಂಬಾನೇ ಕಪ್ಪಾಗಿತ್ತು.
ಏನಮ್ಮ ಟೀ ಇಷ್ಟೊಂದು ಕಪ್ಪಾಗಿದೆ, ಏನಮ್ಮ ಹಾಕ್ದೆ ಇದ್ರಲ್ಲಿ? ಏನತ್ತೆ, ನೀವು ಇದುವರೆಗೂ ಇಂಥ ಟೀ ಕುಡ್ದಿಲ್ವಾ? ಇದನ್ನ ಮಸಾಲೆ ಟೀ ಅಂತಾರೆ. ಸೂರ್ಯಕಾಂತ ಸ್ವಲ್ಪ ಟೀಯನ್ನು ಕುಡಿದ ತಕ್ಷಣ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಆದ್ರೆ ಸರೋಜನಿಗೆ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತಾಳೆ ಅಂತ ಆ ಟೀಯನ್ನೆಲ್ಲ ಕುಡಿದು ಬಿಟ್ಲು. ಆ ದಿನ ಇಡೀ ಅವಳಿಗೆ ಹೊಟ್ಟೆ ಉರಿತಾ ಇತ್ತು. ಅಯ್ಯೋ, ಈ ಹುಡುಗಿ ಇವತ್ತು ಟೀ ಮಾಡಿ ಕೊಟ್ಟಿದ್ನ ಕುಡಿದು ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಇವಳು ಅಡಿಗೆ ಮಾಡಿದ್ರೆ ನಾನು ಹೇಗೆ ತಿನ್ನೋದು? ಹೀಗೆ ಸೂರ್ಯಕಾಂತ ಅವಳ ರೂಮಲ್ಲಿ ಕೂತ್ಕೊಂಡು ತುಂಬಾ ಚಿಂತೆ ಮಾಡ್ತಿದ್ಲು. ನಾನು ಇಷ್ಟು ಕಷ್ಟಪಟ್ಟು ಕಿಚನ್ ಅಲ್ಲಿ ಕೆಲಸ ಮಾಡಿದ್ರೆ ನಮ್ಮತ್ತೆ ದೊಡ್ಡ ಸೊಸೆನ ಹೊಗಳ್ತಾ ಇದ್ದಾರಾ ಏನು? ಅವಳಿಗೆ ಮಾತ್ರ ಕ್ಯಾರೆಟ್ ಹಲ್ವಾ ಮಾಡಕ್ ಗೊತ್ತಿರೋದ? ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಮಾರ್ಕೆಟಿಗೆ ಹೋಗಿ ಬೇಕಾದ ವಸ್ತುಗಳನ್ನ ತಂದ್ಲು. ರೋಜಾ ಅಷ್ಟರಲ್ಲಿ ಮನೆಯೊಳಗೆ ಬಂದ್ಲು. ಏನಮ್ಮ, ಎಲ್ಲಿಗೋಗಿ ಬರ್ತಾ ಇದೀಯಾ? ಎಲ್ಲೋ ಹೊರಗೋಗಿ ಬರ್ತಾ ಇದೀಯಾ? ಬಜಾರಿಗೆ ಹೋಗಿದ್ದ? ನನ್ ಜೊತೆ ಹೇಳಿದ್ರೆ ನಾನ್ ಮಾಡ್ತಾ ಇದ್ದೆ ಅಲ್ವಾ? ನಿನ್ಗೆ ಇದೆಲ್ಲ ಗೊತ್ತಾಗುತ್ತಾ? ಅಯ್ಯೋ ಪರವಾಗಿಲ್ಲ ಅಕ್ಕ, ನೀವು ಶಾಪಲ್ಲಿ ತುಂಬಾ ಬ್ಯುಸಿಯಾಗಿದ್ರಲ್ವಾ, ಅದಕ್ಕೆ ನಾನೇ ಹೋದೆ. ಪರವಾಗಿಲ್ಲ ಕಣಮ್ಮ. ಸರಿ, ನೀನು ಅಡಿಗೆ ಮಾಡ್ತೀಯಾ? ನಿನ್ನ ಇದುವರೆಗೂ ನಾನು ಅಡಿಗೆ ಮನೆಯಲ್ಲಿ ನೋಡ್ಲೇ ಇಲ್ಲ. ಏನ್ ಅಡಿಗೆ ಮಾಡ್ತೀಯಾ? ಅಕ್ಕ, ನನ್ಗೂ ಕೂಡ ಅಡಿಗೆ ಚೆನ್ನಾಗಿ ಮಾಡಕ್ ಗೊತ್ತು. ನಿನ್ನೆ ಕೂಡ ಅತ್ತೆಗೆ ಮಸಾಲಾ ಟೀ ಮಾಡಿ ಕೊಟ್ಟೆ. ನಾನ್ ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಕ್ಕ. ಹೌದಾ? ನೀನು ಬಂದ ದಿನದಿಂದ ರೂಮಲ್ಲೇ ಇರ್ತಾ ಇದೆ ಅಲ್ವಾ? ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಾ ಇಲ್ವಾ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಸರಿ, ಕ್ಯಾರೆಟ್ ಹಲ್ವಾ ಮಾಡೋಣ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಅಯ್ಯೋ ಅಕ್ಕ, ಬೇಡ, ನಾನೇ ಮಾಡ್ತೀನಿ. ಪಾಪ ನೀವು ಹಗ್ಲಿಡೀ ಶಾಪಲ್ಲಿ ಕೂತು ಕೆಲಸ ಮಾಡಿ ಮಾಡಿ ನಿಮ್ಗೆ ತುಂಬಾನೇ ಸುಸ್ತಾಗಿರ್ಬೋದು. ನೀವು ಕೂತ್ಕೊಳ್ಳಿ, ನಾನ್ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ. ಅಯ್ಯೋ ಅದಲ್ಲ ಯಾಕಮ್ಮ, ನಮ್ಮನೆ ಕೆಲಸ ತಾನೆ, ಅದರಲ್ಲಿ ಮಾಡೋದ್ರಲ್ಲಿ ಏನಿದೆ ಹೇಳು? ಸರೋಜಾ ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಅಂತ ಪಾತ್ರೆನ ಇಟ್ಟಿದ್ಲು. ಕ್ಯಾರೆಟ್ ಎಲ್ಲ ದಪ್ಪ ದಪ್ಪವಾಗಿ ಕಟ್ ಮಾಡಿದ್ಲು. ಹಲ್ವಾ ಮಾಡ್ಲಿಕ್ಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಬಿಸಿ ಮಾಡಿದ್ಲು. ಯಾವಾಗ ಏನ್ ಹಾಕ್ಬೇಕು ಅಂತ ಗೊತ್ತಾಗದೆ ಒಂದೇ ಸಲಕ್ಕೆ ಎಲ್ಲ ವಸ್ತುಗಳನ್ನು ಹಾಕಿ ಮಿಕ್ಸ್ ಮಾಡಿದ್ಲು. ಕ್ಯಾರೆಟ್ ಹಲ್ವಾ ಹೋಗಿ ಅದು ಏನೋ ಒಂದು ಡಿಶ್ ಆಗಿತ್ತು. ಅಯ್ಯೋ, ಈ ಸಣ್ಣ ಸೊಸೆ ಮಾಡಿದ ಟೀ ಕುಡಿದು ನನಗೆ ಊಟನೇ ಮಾಡ್ಲಿಕ್ಕಾಗಿಲ್ಲ. ಇವಾಗ ಈ ಸ್ವೀಟ್ ತಿಂದು ಏನಾಗ್ತೀನೋ? ಇದೆಲ್ಲ ಹೊರಗೆ ಹೇಳಿದ್ರೆ ಈ ಊರಿನ ಜನ ಎಲ್ಲ ನನ್ನ ಆಡ್ಕೋತಾರೆ. ಮನಸ್ಸಲ್ಲಿ ಆಲೋಚನೆ ಮಾಡಿ ಸೂರ್ಯಕಾಂತ ಹೊರಗಡೆ ಮಾತ್ರ, ಬನ್ನಿ ಬನ್ನಿ ಎಲ್ರು ಇವತ್ತು ಊಟ ಮಾಡಕ್ಕೆ ಬೇಗ ಬನ್ನಿ, ಹೊಸ ಸೊಸೆ ಕ್ಯಾರೆಟ್ ಹಲ್ವಾ ಮಾಡಿದಾಳೆ. ಹೀಗೆ ಎಲ್ಲರನ್ನೂ ಕರೆದಾಗ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ರು. ಎಲ್ಲರೂ ಕಪ್ಪಾಗಿರುವ ಆ ಕ್ಯಾರೆಟ್ ಹಲ್ವಾವನ್ನು ನೋಡಿ ಹೆದರಿ ಹೋಗಿ, ಸರೋಜಾ, ನಿನ್ಗೆ ಅಡುಗೆ ಮಾಡೋಕ್ಕೆ ಗೊತ್ತು ಅಂತ ಹೇಳ್ದೆ, ಏನಮ್ಮ ಈ ಅಡುಗೆ? ನಾನು ಚೆನ್ನಾಗಿಯೇ ಮಾಡಿದ್ದೆ ಅಕ್ಕ, ಆದ್ರೆ ಏನೋ ಕಲರ್ ಎಲ್ಲ ಹೀಗಾಗ್ಬಿಡ್ತು. ಇದನ್ನ ಕಲರ್ ಬದಲಾಗಿದ್ದು ಅಂತ ಹೇಳೋದಿಲ್ಲ, ಸೀದೋಗಿದ್ದು ಅಂತಾರೆ. ಆ ಮಾತು ಕೇಳಿ ಎಲ್ಲರೂ ನಗ್ತಾ ಇದ್ರು. ಯಾಕೆ ಸರೋಜಾ, ನೀನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ? ನಿನಗೆ ಅಡುಗೆ ಮಾಡ್ಬೇಕಂದ್ರೆ ನನ್ ಜೊತೆ ಹೇಳು, ನಾನ್ ನಿನ್ಗೆ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೇನೆ ನಿನ್ಗೆ ಅಭ್ಯಾಸ ಆಗುತ್ತೆ. ನಿನ್ನ ಹಾಗೆ ಯಾರು ಮಾಡೋದಿಲ್ಲ. ಮೊದಲನೇ ಸಲ ನೀನ್ ಮಾಡಿದ್ರು ನಿನ್ ಪ್ರಯತ್ನ ನೋಡಿ ಮೆಚ್ಚಬೇಕು. ಸರಿ ಅಕ್ಕ, ಹಾಗಾದ್ರೆ ನಾಳೆಯಿಂದ ನಾನು ಶಾಪ್ ಹತ್ರ ಬರ್ತೀನಿ. ನೀವು ಹೇಗೆ ಸ್ವೀಟ್ ಮಾಡ್ತಿದ್ದೀರಾ ಅಂತ ಕಲ್ತ್ಕೊಂಡು ನಾನು ಮಾಡ್ತೀನಿ. ನೀವು ಮಾಡ್ತಾ ಇರುವ ಸ್ವೀಟಿನ ವಾಸನೆ ಮನೆಯೊಳಗೆ ಬಂದು ಘಮ ಘಮ ಅನ್ಸ್ತಾ ಇರುತ್ತೆ. ಅಮ್ಮ, ಚಿಕ್ಕ ಸೊಸೆ, ನೀನು ಅಡಿಗೆ ಕಲ್ತ ಮೇಲೆ ಮಾಡ್ಕೊಡು, ಆವಾಗ ತಿಂತೀನಿ ನಾನು ನಿನ್ನ ಕ್ಯಾರೆಟ್ ಹಲ್ವಾನ.